ಹರಿತಾ ಇದ್ದಂತಹ ಕಾಲುವೆಗೆ ಆಟೋ ಒಂದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಅಂಥ ಅನಾಹುತ ಆಗಿಲ್ಲ. ತುಂಬಿ ಹರಿತಾ ಇತ್ತು ಕಾಲುವೆ. ಆ ಕಾಲುವೆಗೆ ಆಟೋ ಒಂದು ಬಿದ್ದಿದೆ. ಚಾಲಕ ಸೇರಿ 10 ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ. ಸ್ಥಳೀಯರ ಸಹಾಯದಿಂದ ಪ್ರಯಾಣಿಕರು ಸದ್ಯ ಬಚಾವಾಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ತಪ್ಪಿದೆ ಭಾರೀ ಅನಾಹುತ. ರಾಯಚೂರು ಜಿಲ್ಲೆಯ ಮಸರಕಲ್ NRBC ಕಾಲುವೆ ಅದು. ಕಾಲುವೆ ದಡದ ರಸ್ತೆಯಲ್ಲಿ ಹೋಗುವಾಗ ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವಂತಹ ಅವಘಡ ಇದು. ಆಟೋ ಕಾಲುವೆಗೆ ಬೀಳತ್ತೆ. ಚಾಲಕ ಸೇರಿದಂತೆ 10 ಪ್ರಯಾಣಿಕರ ಪರದಾಟ ನೋಡಿ ಹೆಂಗಿದೆ. ಸ್ಥಳೀಯರು ಬರ್ತಾರೆ, ಪ್ರಯಾಣಿಕರ ರಕ್ಷಣೆಯನ್ನ ಮಾಡ್ತಾರೆ. ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದೆ. ಆ ಕಾಲುವೆಗೆ ಸಿಲುಕಿರುವಂತಹ ಪ್ರಯಾಣಿಕರ ದೃಶ್ಯಾವಳಿಯನ್ನ ನೋಡಿ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಈ ವೇಳೆ ಕೂಡಲೇ ಆಟೋದಲ್ಲಿ ಪ್ರಯಾಣಿಸುತ್ತಿದ್ದವರ ರಕ್ಷಣೆಗೆ ಬಂದದ್ದು ಸ್ಥಳೀಯರು. ಜಮೀನುಗಳಲ್ಲಿದ್ದ ಹಗ್ಗಗಳ ಮೂಲಕ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಗೂಡ್ಸ್ ವಾಹನಗಳಲ್ಲಿ ಪ್ರಯಾಣಿಕರನ್ನ ಕರೆದೊಯ್ಯುವ ವಾಹನಗಳ ವಿರುದ್ಧ ಸಾರ್ವಜನಿಕರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಗಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ. ನೋಡಿಲಿ, ಬಹಳ ಮುಖ್ಯವಾಗಿ ಸಾರ್ವಜನಿಕರ ಆಗ್ರಹದ ಮೂಲಕ ನಾವು ನೋಡ್ತಾ ಹೋಗೋಣ. ಗೂಡ್ಸ್ ವಾಹನದಲ್ಲಿ ನೋಡಿ ಯಾವ ರೀತಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ತುಂಬಿ ಹರಿತಾ ಇದೆ ಆ ಕಾಲುವೆಗೆ ಆಟೋ ಚಾಲಕನ ನಿಯಂತ್ರಣ ತಪ್ಪಿ ಬಿದ್ದಿದೆ. ಆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಬಹುದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಬಹುತೇಕ ಮಹಿಳೆಯರೇ ಆ ಒಂದು ಗೂಡ್ಸ್ ವಾಹನದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಸ್ಥಳೀಯರು ತತ್ಕ್ಷಣವೇ ಬಂದು ಆ ಪ್ರಯಾಣಿಕರ ರಕ್ಷಣೆಯನ್ನ ಮಾಡಿದ್ದಾರೆ. ಈಗ ಜಮೀನು ಅಂದಾಗ ಅಲ್ಲಿ ಹಗ್ಗಗಳನ್ನು ಇಟ್ಕೊಂಡಿರ್ತಾರೆ. ಆ ವಾಹನಕ್ಕೆ ಹಗ್ಗವನ್ನ ಕಟ್ಟಿ ಅಲ್ಲಿಂದ ಆ ಪ್ರಯಾಣಿಕರನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದೆ ಅಂತಾನೆ ಹೇಳಬಹುದು. ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವಂತಹ ಅವಘಡ ನೋಡಿ. 10 ಪ್ರಯಾಣಿಕರು ಸಂಚಾರ ಮಾಡ್ತಿರ್ತಾರೆ. ಚಾಲಕ ಸೇರಿದಂತೆ ಇವರೆಲ್ಲರೂ ಕೂಡ ಬಹುದೊಡ್ಡ ಅನಾಹುತದಲ್ಲಿ ಸಿಲುಕಿ ಹೋಗಬೇಕಾಗಿತ್ತು. ಅಷ್ಟರಲ್ಲೇ ಸ್ಥಳೀಯರು ಬಂದಿದ್ದಾರೆ, ಅವರ ಸಹಕಾರಕ್ಕೆ ನಿಂತಿದ್ದಾರೆ. ಅಂತೂ ಇಂತೂ ಆ ಪ್ರಯಾಣಿಕರ ರಕ್ಷಣೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ. ಅನಿಲ್, ಯಾವಾಗಾಗಿದ್ದು ಈ ಘಟನೆ? ಪ್ರಯಾಣಿಕರ ರಕ್ಷಣೆಯನ್ನ ಸ್ಥಳೀಯರು ಹೇಗೆ ಮಾಡಿದ್ರು? ದಿವ್ಯ, ನಿಜವಾಗ್ಲು ಇವತ್ತು ಮುಂಜಾನೆ ಅಷ್ಟೇ ಕೂಡ ಕೂಲಿಕಾರರು ತಮ್ಮ ಬೇರೆ ಹೊಲಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಗೂಡ್ಸ್ ವಾಹನದಲ್ಲಿ ಸಾರ್ವಜನಿಕರ ನಿಷೇಧ ಇರುವಂತದ್ದು. ಆದ್ರೆ ಇಲ್ಲಿ ಇರುವಂತಹ ಗೂಡ್ಸ್ ವಾಹನಗಳಲ್ಲಿ ಸಂಪೂರ್ಣವಾಗಿ ಜನರನ್ನ ತುಂಬಿಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಪ್ಯಾಸೆಂಜರ್ ತುಂಬಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಆಟೋ ಕಾಲಿಗೆ ಎಳೆದಿರುವಂತದ್ದು, ತುಂಬಿ ಹರಿತಾ ಇರುವಂತ ಕಾಲೆಯಲ್ಲಿ ಅಲ್ಲಿ ಅಷ್ಟು ಆ ಕೂಲಿಕಾರರು ಮಾತ್ರ ಜೀವ ಕೈಯಲ್ಲಿ ಹಿಡಿದು ನಿಂತಿರುವಂತದ್ದು ಸಾಕಷ್ಟು ಅಲ್ಲಿ ದೃಶ್ಯಗಳಲ್ಲಿ ಕೂಡ ಕಾಣಬಹುದು. ಇನ್ನೊಂದು ಕಡೆ ಅಲ್ಲಿರುವಂತ ಸ್ಥಳೀಯರ ರಕ್ಷಣೆಯಿಂದ ಇವತ್ತು ಅಲ್ಲಿರುವಂತ ಕೂಲಿಕಾರರು ಪಾರಾಗಿದ್ದಾರೆ ಅಂತ ಹೇಳ್ಬೋದು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಸರಕಲ್ ಬಳಿ ಇರುವಂತ NRBC ಕಾಲುವೆಯಲ್ಲಿ ಗಾಡಿ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಕಾಲುವೆಗೆ ಎಳೆದಿರುವಂತದ್ದು. ಕಾಲುವೆಗೆ ಎಳೆದಂತ ಸಂದರ್ಭದಲ್ಲಿ ಅಲ್ಲಿ ನೀರು ಕೂಡ ಸಾಕಷ್ಟು ಅಲ್ಲಿರುವಂತ ಪ್ರಯಾಣಿಕರ ಮೇಲೆ ಒಂದು ಎದೆ ಮಟ್ಟ ಕೂಡ ನೀರು ಹರಿತಾ ಇರುವಂತದ್ದು. ಅಲ್ಲಿರುವಂತ ಸ್ಥಳೀಯರು ಒಂದು ಹಗ್ಗದಿಂದ ಅವರನ್ನು ಸಹಾಯ ಮಾಡಿ ಹೊರಗೆ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ಯಾರಿಗೆ ಕೂಡ ಪ್ರಾಣಾಪಾಯ ಆಗಿಲ್ಲ ಅಂತಾನೆ ಹೇಳ್ಬೋದು. ಇನ್ನೂ ಒಂದು ಕಡೆ ಆಟೋ ಕೂಡ ಇವಾಗಾದ್ರೂ ಕೂಡ ಅಲ್ಲೇ ಇರುವಂತದ್ದು. ಆದ್ರೆ ಇಲ್ಲಿ ರಾಯಚೂರು ಜಿಲ್ಲಾದ್ಯಂತ ನೋಡೋದಾದ್ರೆ ಸಾಕಷ್ಟು ಮಕ್ಕಳನ್ನು ಮತ್ತೆ ಇಂತ ಕೂಲಿಕಾರರನ್ನು ಸಾಕಷ್ಟು ಇಂತ ಗೂಡ್ಸ್ ವಾಹನಗಳಲ್ಲೇ ಪ್ರಯಾಣಿಸುವಂತ ಕೆಲಸ ಮಾಡ್ತಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಮುಂದಿನ ದಿನಗಳಲ್ಲಾದರೂ ಕೂಡ ಕಟ್ಟೆಚ್ಚರ ವಹಿಸಿ ಜೀವಗಳಿಗೆ ಉಳಿಸುವಂತ ಕೆಲಸ ಮುಂದಾಗಬೇಕನ್ನ ಇಲ್ಲಿರುವಂತ ಸಾರ್ವಜನಿಕರ ಮಾತಾಗಿರುವಂತದ್ದು. ದಿವ್ಯ, ಈಗ ನೋಡಿ, ಗೂಡ್ಸ್ ವಾಹನದಲ್ಲಿ ಜನರ ಸಂಚಾರದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ಇದಕ್ಕೆ ಏನು ಕಾರಣ ಅಂತಂದ್ರೆ, ಹಲವಾರು ಸಂದರ್ಭದಲ್ಲಿ ಇಂಥದ್ದು ಗೂಡ್ಸ್ ವಾಹನದಲ್ಲಿ ಸಂಚರಿಸಿ ಅಪಘಾತವೋ ಮತ್ತೊಂದು ಆಗಿರುವಂಥ ಘಟನೆಗಳು ಈ ಹಿಂದೆ ಸಂಭವಿಸಿದ್ದಾವ? ಹಾಗಾದ್ರೆ ಅನಿಲ್,
ನಿಜವಾಗ್ಲು ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಒಂದು 4-5 ತಿಂಗಳಲ್ಲಿ ಕೂಡ ಕೂಲಿಕಾರರನ್ನು ಕರ್ಕೊಂಡು ಹೋಗುವಂತ ಗೂಡ್ಸ್ ವಾಹನಗಳು ಪಲ್ಟಿಯಾಗಿ ಆಕ್ಸಿಡೆಂಟ್ ಆಗಿ ಕೂಡ ಸಾಕಷ್ಟು ಜನರಿಗೆ ಗಾಯಗಳಾಗಿ ಕೆಲವರು ಸಾವು ಕೂಡ ಈಡಾಗಿರುವಂತದ್ದು. ಅಂತ ಸಂದರ್ಭದಲ್ಲಿ ಕೂಡ ಇಲಾಖೆಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಮೇನ್ ರೋಡಿನಲ್ಲಿ ಕೂಡ ಸಾಕಷ್ಟು ಗೂಡ್ಸ್ ವಾಹನಗಳು ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಸಂಚಾರ ಮಾಡೋದು ಕೂಡ ಇಲಾಖೆಗೆ ಕಂಡು ಬಂದ್ರು ಕೂಡ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ಆಕ್ರೋಶ ಆಗಿರುವಂತದ್ದು. ಇದರಿಂದಾಗಿ ಏನಾದ್ರೂ ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಎಲ್ಲ ರೀತಿಯಾದಂತ ಯಾರಿಗೂ ಕೂಡ ತೊಂದರೆ ಆಗದಂತೆ ನೋಡ್ಕೊಳ್ಳುವಂತದ್ದು ಕೆಲಸ ಇಲಾಖೆಯಿಂದ ಆಗ್ಬೇಕಾಗಿದೆ ದಿವ್ಯಾ. ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.